ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದೊಂದು ಸರಿ ನಾವು ಸಾಕಿದ್ದು ಗಿಣಿ ಅಂದ್ಕೊಂಡು ಬಿಡ್ತೀವಿ, ಆದರೆ ಅದೇ ಹದ್ದಾಗಿ ನಮಗೆ ಕುಕ್ಕೋದಿಕ್ಕೆ ಶುರು ಮಾಡಿಬಿಡುತ್ತೆ. ಈಗ ಪಾಪ ಯುರೋಪಿಯನ್ ದೇಶಗಳು ಅಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇವೆ. ಇಷ್ಟು ದಿನ ರಷ್ಯಾ ಯುಕ್ರೇನ್ ಯುದ್ಧದ ಕಾರಣಕ್ಕೆ ಯುರೋಪ್ ಯುಕ್ರೇನ್ ಅನ್ನು ಮುದ್ದು ಮಾಡ್ತಾ ಇತ್ತು. ಈಗ ಅದೇ ಮುದ್ದಿನ ಗಿಣಿ ಹದ್ದಾಗಿದೆ. ಯುರೋಪಿನ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಯುರೋಪಿಯನ್ನರನ್ನ ಈ ಬಾರಿಯ ಚಳಿಗೆ ಸಿಕ್ಕಿ ನರಳು ಹಾಗೆ ಮಾಡೋದಕ್ಕೆ ಹೋಗ್ತಾ ಇದೆ. ರಷ್ಯಾದಿಂದ ಯುರೋಪಿಗೆ ಹೋಗ್ತಾ ಇದ್ದ ನ್ಯಾಚುರಲ್ ಗ್ಯಾಸ್ ಸರಬರಾಜನ್ನ ಜನವರಿ 1ರಿಂದ ಸಂಪೂರ್ಣವಾಗಿ ನಿಲ್ಲಿಸುವ ನಿರ್ಧಾರವನ್ನ ಯುಕ್ರೇನ್ ಕೈಗೊಂಡಿದೆ. ಹಾಗಾದ್ರೆ ಇಲ್ಲಿ ಯುದ್ಧ ಶುರುವಾಗಿ 3 ವರ್ಷಗಳು ಮುಗಿದು ಹೋಗೋ ಹೊತ್ತಲ್ಲಿ ಇದು ಯಾಕೆ ಯುಕ್ರೇನ್ ಇಂಥ ನಿರ್ಧಾರವನ್ನು ಕೈಗೊಳ್ತಾ ಇದೆ? ಇಷ್ಟಕ್ಕೂ ರಷ್ಯಾದ ನ್ಯಾಚುರಲ್ ಗ್ಯಾಸ್ ಅನ್ನ ಯುರೋಪ್ಗೆ ಹೋಗದಂತೆ ಯುಕ್ರೇನ್ ಹೇಗೆ ತಡೆಯುತ್ತೆ? ಮತ್ತು ಯುರೋಪ್ ಈ ಹಿಂದೆನೆ ರಷ್ಯಾದಿಂದ ನಾವು ತೈಲ ಗ್ಯಾಸು ಏನು ತರಿಸ್ಕೊಳ್ಳೋದಿಲ್ಲ ಅಂತ ಹೇಳಿತ್ತಲ್ಲ, ಹೀಗಿದ್ರು ಇನ್ ಯಾವ ಗ್ಯಾಸು ಹೇಗೆ ಯುರೋಪ್ಗೆ ಹೋಗ್ತಾ ಇತ್ತು? ಬನ್ನಿ ನೋಡೋಣ. ಗೆಳೆಯರೆ, ಯುಕ್ರೇನ್ ಹಾಗೂ ರಷ್ಯಾದ ಯುದ್ಧ ಮುಂದಿನ ತಿಂಗಳಿಗೆ 3ನೇ ವರ್ಷ ಮುಗಿಸುತ್ತೆ. ಈ ಸಂದರ್ಭದಲ್ಲಿ ಯುಕ್ರೇನ್ ಯುರೋಪ್ ದೇಶಗಳಿಗೊಂದು ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ಯುರೋಪಿಗೆ ರಷ್ಯಾದಿಂದ ಹೋಗ್ತಾ ಇದ್ದ ನ್ಯಾಚುರಲ್ ಗ್ಯಾಸ್ ಸರಬರಾಜಾಗೋದಕ್ಕೆ ನಾವಿನ್ನು ಅವಕಾಶವನ್ನ ಕೊಡುವುದಿಲ್ಲ ಅಂತ ಹೇಳಿರೋ ಯುಕ್ರೇನ್ ಜನವರಿ 1ರಿಂದ ಗ್ಯಾಸ್ ಸಪ್ಲೈಯನ್ನ ನಿಲ್ಲಿಸ್ಬಿಟ್ಟಿದೆ. ಇದು ಕೆಲ ಯುರೋಪಿಯನ್ ದೇಶಗಳು ಕಂಗಾಲಾಗೋ ಹಾಗೆ ಮಾಡ್ತಾ ಇದೆ. ಅಲ್ಲ, ಇಲ್ಲಿ ರಷ್ಯಾದ ಗ್ಯಾಸ್ ಅನ್ನ ಯುರೋಪಿಗೆ ಹೋಗದ ಹಾಗೆ ತಡೆಯೋದಕ್ಕೆ ಯುಕ್ರೇನ್ ಯಾರು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಅದಕ್ಕೂ ಮೊದಲು ರಷ್ಯಾದಿಂದ ಗ್ಯಾಸ್ ಮತ್ತು ಪೆಟ್ರೋಲ್ ಅನ್ನು ತರಿಸ್ಕೊಳ್ಳೋದಿಲ್ಲ ಅಂತ ಈ ಹಿಂದೆ ಯುರೋಪೇ ಹೇಳಿತ್ತಲ್ವಾ? ಇದೇ ವಿಷಯಕ್ಕೆ ತಾನೇ ಯುರೋಪಿಯನ್ ದೇಶಗಳು ಭಾರತದ ಮೇಲೆ ಬಿದ್ದಿದ್ದು. ಯುರೋಪಿನ ಮಾಧ್ಯಮಗಳು ಭಾರತವನ್ನ ಅವಕಾಶ ಸಿಕ್ಕಾಗಲೆಲ್ಲ ಕಾಲೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದು. ಯುಕ್ರೇನಿಗರ ನೆತ್ತರಂಟಿದ ಪೆಟ್ರೋಲ್ ಅನ್ನ ತರಿಸ್ಕೊಂಡು ನೀವು ಲಾಭ ಮಾಡ್ಕೊಳ್ತಾ ಇದ್ದೀರಿ ಅಂತೆಲ್ಲ ನಮ್ಮ ವಿದೇಶಾಂಗ ಸಚಿವರನ್ನ ಕೆಣಕೋದಿಕ್ ಹೋಗಿ ಮಂಗಳಾರತಿ ಮಾಡಿಸ್ಕೊಳ್ತಾ ಇದ್ದಿದ್ದು. ಇಷ್ಟಾದ್ರೂ ಯುರೋಪ್ ಕದ್ದು ಮುಚ್ಚಿ ರಷ್ಯಾದ ಗ್ಯಾಸ್ ಅನ್ನು ತರಿಸ್ಕೊಳ್ತಾ ಇತ್ತ. ಗೆಳೆಯರೆ, ಯುರೋಪ್ ಅಂದ ಕೂಡಲೇ ಅಲ್ಲಿರೋ ಎಲ್ಲ ದೇಶಗಳು ಒಂದೇ ನಿಲುವನ್ನ ಹೊಂದಿದ್ದಾರೆ, ಎಲ್ಲರೂ ಒಂದೇ ರೀತಿ ಶ್ರೀಮಂತರಾಗಿದ್ದಾರೆ ಅಂತೇನಲ್ಲ. ಯುರೋಪ್ ಅನ್ನೋದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮಧ್ಯ ಯುರೋಪ್ ಅಂತೆಲ್ಲ ಒಡೆದು ಹೋಗಿದೆ. ಯುಕ್ರೇನ್ ಯುದ್ಧ ಶುರುವಾದ ನಂತರ ಅಮೆರಿಕಾದ ಮಾತು ಕೇಳಿಕೊಂಡು ರಷ್ಯಾದ ವಿರುದ್ಧ ಕೆಂಡ ಕಾರಿದ್ದು ನ್ಯಾಟೋ ದೇಶಗಳು ಹಾಗೂ ಜರ್ಮನಿ, ಬ್ರಿಟನ್, ಇಟಲಿ, ಫ್ರಾನ್ಸ್, ಪೋಲೆಂಡ್, ಫಿನ್ಲ್ಯಾಂಡ್ ಮುಂತಾದ ಕೆಲ ದೇಶಗಳು ಮಾತ್ರ. ಇನ್ನುಳಿದಂತೆ ಪೂರ್ವ ಯುರೋಪಿನ ರಷ್ಯಾ ಜೊತೆ ಗಡಿ ಹಂಚಿಕೊಳ್ಳುವ ಸಾಕಷ್ಟು ದೇಶಗಳು ರಷ್ಯಾ ಜೊತೆಗಿನ ವ್ಯಾಪಾರ ವಹಿವಾಟುಗಳನ್ನು ಮುಂದುವರಿಸುತ್ತಲೇ ಹೋದವು. ಆದರೆ ಈ ಹಿಂದೆ ಅಂದ್ರೆ ಯುದ್ಧ ಶುರುವಾಗೋದಕ್ಕೆ ಮೊದಲು ಎಷ್ಟು ಪ್ರಮಾಣದ ತೈಲ ರಷ್ಯಾದಿಂದ ಯುರೋಪಿಗೆ ಹೋಗ್ತಾ ಇತ್ತೋ ಆ ಪ್ರಮಾಣದ ರಫ್ತಲ್ಲಿ ಆಗ್ತಾ ಇರಲಿಲ್ಲ. ಮೊದಲು ಯುರೋಪ್ನ ಒಟ್ಟು ಬೇಡಿಕೆಯ 40% ನ್ಯಾಚುರಲ್ ಗ್ಯಾಸ್ ರಷ್ಯಾದಿಂದಲೇ ಯುರೋಪಿಗೆ ಬರ್ತಾ ಇತ್ತು. ಆದರೆ ಯುದ್ಧ ಶುರುವಾದ ನಂತರ ಅದರ ಪ್ರಮಾಣ 10% ಇಳಿತು. ಇಲ್ಲಿ ಯಾರು ನಿಮ್ಮ ಗ್ಯಾಸ್ ನಮಗೆ ಬೇಕೇ ಬೇಕು, ಬೇರೆಯವರ ಕತೆ ಬಿಡಿ, ನಮಗೆ ಸರಬರಾಜು ಮಾಡಿ ಅಂತ ಕೇಳಿಕೊಂಡಿದ್ರು ಅವರಿಗೆ ರಷ್ಯಾ ಗ್ಯಾಸ್ ಸರಬರಾಜು ಮಾಡ್ತಾ ಹೋಯ್ತು. ಆ ದೇಶಗಳು ರೂಬಲ್ನಲ್ಲಿ ರಷ್ಯಾಗೆ ಹಣ ಕೊಡ್ತಾ ಹೋದ್ವು. ಇನ್ನು ಈ ಗ್ಯಾಸ್ ರಷ್ಯಾದಿಂದ ಯುರೋಪಿಗೆ ಹೋಗೋದಕ್ಕೆ ಒಟ್ಟು 4 ಮಾರ್ಗಗಳಿವೆ. ಅದರಲ್ಲಿ ಒಂದು ನಾರ್ಡ್ ಸ್ಟ್ರೀಮ್. ಇದು ಬಾಲ್ಟಿಕ್ ಸಮುದ್ರದ ಮೂಲಕ ಸಾಗುತ್ತೆ ಮತ್ತು ಪ್ರತಿ ವರ್ಷ 55 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ನ್ಯಾಚುರಲ್ ಗ್ಯಾಸ್ ಸರಬರಾಜು ಮಾಡುವ ಸಾಮರ್ಥ್ಯವನ್ನ ಈ ಪೈಪ್ಲೈನ್ ಹೊಂದಿದೆ. ಇದು ಸಾಕಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೇನೆ ಅಲ್ಲಿ ನಾರ್ಡ್ ಸ್ಟ್ರೀಮ್ 2 ಯೋಜನೆಯನ್ನು ಕೂಡ ಕೈಗೆತ್ತಿಕೊಳ್ಳಲಾಗಿತ್ತು. ಇನ್ನು 2ನೇಯದ್ದು ಯಮಲ್ ಪೈಪ್ಲೈನು. ಇದು ಬೆಲಾರೂಸ್ ಮೂಲಕ ಪೋಲೆಂಡ್ ಅನ್ನು ತಲುಪುತ್ತೆ. ಈ ಮಾರ್ಗದ ಮೂಲಕ ಸುಮಾರು 33 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಗ್ಯಾಸ್ ಸರಬರಾಜಾಗ್ತಾ ಇತ್ತು. ಇನ್ನು 3ನೇಯದರ ಹೆಸರು ಟರ್ಕ್ ಸ್ಟ್ರೀಮ್. ಇದು ಕಪ್ಪು ಸಮುದ್ರದ ಮೂಲಕ ಟರ್ಕಿಗೆ ಹೋಗುತ್ತೆ, ಅಲ್ಲಿಂದ ಬಲ್ಗೇರಿಯಾನ ತಲುಪುತ್ತೆ. ಈ ಪೈಪ್ಲೈನ್ ಮೂಲಕ 15.75 ಬಿಲಿಯನ್ ಕ್ಯೂಬಿಕ್ ಮೀಟರ್ನಷ್ಟು ಗ್ಯಾಸ್ ಸರಬರಾಜಾಗುತ್ತೆ. ಸದ್ಯಕ್ಕಿದು ಆಕ್ಟಿವ್ ಆಗೇ ಇದೆ. ಇನ್ನು 4ನೇಯದ್ದು ಯುಕ್ರೇನ್ ಟ್ರಾನ್ಸಿಸ್ಟ್. ಈ ಯುಕ್ರೇನ್ ಟ್ರಾನ್ಸಿಸ್ಟ್ ಅನ್ನೋದು ಯುಕ್ರೇನ್ನಿಂದ ಯುರೋಪಿಗೆ ನಿರ್ಮಾಣವಾದ ಪೈಪ್ಲೈನ್. ಈ ಲೈನ್ನಲ್ಲಿ ರಷ್ಯಾದ ಹೂಡಿಕೆಗಳು ಕೂಡ ಆಯಿತು. ಇದನ್ನು ಬಳಸಿಕೊಂಡು ಯುರೋಪಿಗೆ ರಷ್ಯಾ ಹಿಂದಿನಿಂದಲೂ ಗ್ಯಾಸ್ ಸರಬರಾಜು ಮಾಡ್ತಾ ಇತ್ತು. ಆದರೆ ಕ್ರಿಮಿಯಾನ ರಷ್ಯಾ ಆಕ್ರಮಿಸಿಕೊಂಡ ಸಂದರ್ಭದಲ್ಲಿ ಯುಕ್ರೇನ್ ರಷ್ಯಾ ಸಂಬಂಧಗಳು ಹಳಿಸಿದ್ವಲ್ಲ, ಆಗ ರಷ್ಯಾ ಯುರೋಪಿಗೆ ಗ್ಯಾಸ್ ಸರಬರಾಜನ್ನು ಕೂಡ ನಿಲ್ಲಿಸಿತು. ಅದಾದ ನಂತರ ಮತ್ತೆ 2019ರಲ್ಲಿ ಬರ್ಲಿನ್, ಯುಕ್ರೇನ್ ಹಾಗೂ ರಷ್ಯಾದ ಗ್ಯಾಜೋಪ್ರೋಮ್ ನಡುವೆ ಒಂದು ಒಪ್ಪಂದ ಆಯಿತು. 5 ವರ್ಷಗಳ ಅಗ್ರಿಮೆಂಟ್ಗೆ ಯುಕ್ರೇನ್, ರಷ್ಯಾ ಹಾಗೂ ಯುರೋಪಿಯನ್ ಯೂನಿಯನ್ಗಳು ಸಹಿ ಹಾಕಿದ್ವು. ಅದರ ಪರಿಣಾಮ ರಷ್ಯಾ ಮತ್ತೆ ಈ ಯುಕ್ರೇನ್ ಟ್ರಾನ್ಸಿಸ್ಟ್ ಅನ್ನು ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತು. ಆದರೆ 2022ರಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಮತ್ತೆ ಯುರೋಪಿಯನ್ ಯೂನಿಯನ್ ರಷ್ಯಾದ ಗ್ಯಾಸ್ ಆಮದನ್ನು ನಿಲ್ಲಿಸಿಬಿಡ್ತು. ಆದರೂ ಕೂಡ ಪೂರ್ವ ಯುರೋಪಿಯನ್ ದೇಶಗಳು ಈ ಪೈಪ್ಲೈನ್ ಮೂಲಕ ಗ್ಯಾಸ್ ಆಮದನ್ನು ಮುಂದುವರಿಸ್ತಾ ಬಂದವು. ಹಂಗರಿ, ಚೆಕ್ ರಿಪಬ್ಲಿಕ್, ಸ್ಲೋವೇಕಿಯಾ, ಆಸ್ಟ್ರಿಯಾ ಮುಂತಾದ ದೇಶಗಳಿಗೆ ಈ ಮಾರ್ಗದ ಮೂಲಕ ರಷ್ಯಾದ ಗ್ಯಾಸ್ ಹೋಗ್ತಲೇ ಇತ್ತು. ಈಗ ಈ 5 ವರ್ಷಗಳ ಒಪ್ಪಂದದ ಅವಧಿ ಮುಗಿದಿದೆ. ಈ ಒಪ್ಪಂದವನ್ನು ನಾವು ಮುಂದುವರಿಸೋದಿಲ್ಲ ಅಂತ ಯುಕ್ರೇನ್ ಹೇಳ್ತಾ
ಹೇಳ್ತಾ ಇದೆ, ನಿಮಗೆ ಗ್ಯಾಸ್ ಬೇಕಿದ್ರೆ ನಮ್ಮ ಹತ್ರನೇ ತಗೊಳ್ಳಿ, ರಷ್ಯಾಗಿಂತ ನಮ್ಮದು ಸ್ವಲ್ಪ ಬೆಲೆ ಜಾಸ್ತಿ ಆದರೆ ಯುದ್ಧ ಮಾಡ್ತಾ ಪ್ರಜಾಪ್ರಭುತ್ವವನ್ನು ಉಳಿಸ್ತಾ ಇರೋ ನಮಗೆ ಸ್ವಲ್ಪ ಹೆಚ್ಚಿನ ಹಣ ಕೊಟ್ಟರೆ ನಿಮ್ಗೆ ಗಂಟೇನು ಹೋಗೋದಿಲ್ಲ, ನಮಗೆ ಹೆಚ್ಚು ಹಣ ಕೊಡಿ, ನಮ್ಮದೇ ಗ್ಯಾಸ್ ತಗೊಳ್ಳಿ, ಅದು ಬಿಟ್ಟು ಯುಕ್ರೇನಿಯನ್ನರ ರಕ್ತದಲ್ಲಿ ತೊಯ್ದ ರಷ್ಯಾದ ಗ್ಯಾಸನ್ನು ತಗೋಬೇಡಿ ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಯುರೋಪಿಯನ್ ದೇಶಗಳಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ದೇಶದಿಂದ ಏನನ್ನು ಆಮದು ಮಾಡ್ಕೋಬೇಕು ಅನ್ನೋದು ಆಮದು ಮಾಡಿಕೊಳ್ಳೋರ ವಿವೇಚನೆಗೆ ಬಿಟ್ಟ ವಿಷಯನೇ ಹೊರತು ನೀವು ನಮ್ಮ ಬಳಿನೇ ಖರೀದಿ ಮಾಡಬೇಕು ಅಂತ ಯಾರು ಯಾರಿಗೂ ಒತ್ತಾಯ ಮಾಡೋದಕ್ಕೆ ಬರೋದಿಲ್ವಲ್ಲ. ಇನ್ನು ಇಲ್ಲಿ ರಷ್ಯಾದ ಗ್ಯಾಸ್ ನಿಂತು ಹೋದ್ರೆ ಆ ದೇಶಗಳು ಸಮಸ್ಯೆಗೆ ಸಿಲುಕೊಳ್ಳುತ್ತವೆ. ಯಾಕೆಂದ್ರೆ ರಷ್ಯಾ ಕೊಡ್ತಿದ್ದ ಬೆಲೆಗೆ ಬೇರೆ ಯಾರೂ ಕೂಡ ಗ್ಯಾಸ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬೇರೆ ಎಲ್ಲಿಂದಲೇ ತರಿಸಿದ್ರೂ ಕೂಡ ಬೆಲೆ ಹೆಚ್ಚಾಗುತ್ತೆ. ಮೊದಲೇ ಆರ್ಥಿಕ ಸಮಸ್ಯೆಗೆ ಸಿಲುಕಿರುವ ಪೂರ್ವ ಯುರೋಪ್ನ ದೇಶಗಳು ಈಗ ಮತ್ತೊಂದು ಬರೆ ಏಳಿಸಿಕೊಳ್ಳಬೇಕಾಗಿ ಬರ್ತಾ ಇದೆ. ಇನ್ನು ಯುಕ್ರೇನ್ ನಾವು ರಷ್ಯಾದ ಗ್ಯಾಸ್ ಸರಬರಾಜನ್ನು ನಿಲ್ಲಿಸ್ತೀವಿ, ನಮ್ಮ ಪೈಪ್ಲೈನನ್ನು ಬಳಸ್ಕೊಳ್ಳೋದಕ್ಕೆ ರಷ್ಯಾಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಿದ ಕೂಡಲೇ ರಷ್ಯಾ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ನಮಗೂ ಯುರೋಪ್ಗೆ ಗ್ಯಾಸ್ ಕೊಡಲೇಬೇಕು ಅಂತೇನಿಲ್ಲ, ಅವರಿಲ್ಲದೆ ಕೂಡ ನಮ್ಮ ಕಂಪನಿಗಳು ಬದುಕ್ತಾ ಇವೆ, ನಾವು ಸರಬರಾಜನ್ನು ನಿಲ್ಲಿಸಿಬಿಡ್ತೀವಿ ಅಂತ ರಷ್ಯಾ ಕೂಡ ಹೇಳಿದೆ. ಇಲ್ಲಿದ್ರಿಂದ ಹೆಚ್ಚು ತೊಂದರೆಗೆ ಒಳಗಾಗೋದು ರಷ್ಯಾ ಅಲ್ಲ, ಬದಲಿಗೆ ಯುರೋಪಿಯನ್ ದೇಶಗಳು. ಇಲ್ಲಿ ಏನಾಗ್ತಾ ಇದೆ ಅಂದರೆ ಈ ಬಾರಿ ಕತಾರ್ ಕೂಡ ಯುರೋಪಿಗೆ ಶಾಕ್ ಕೊಡೋದಕ್ಕೆ ಹೋಗ್ತಾ ಇದೆ. ಕತಾರ್ ನಾವು ಕೂಡ ಯುರೋಪಿಯನ್ ಯೂನಿಯನ್ಗೆ ಗ್ಯಾಸ್ ಸರಬರಾಜನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದೆ. ಅದಕ್ಕೆ ಕಾರಣ ಯುರೋಪಿನ ವಿಚಿತ್ರ ನೀತಿಗಳು. ಮೊನ್ನೆ ಯುರೋಪ್ CSDD ಡೈರೆಕ್ಟಿವ್ ಅಂದರೆ ಕಾರ್ಪೊರೇಟ್ ಸಸ್ಟೈನಬಿಲಿಟಿ ಡ್ಯೂ ಡಿಲಿಜೆನ್ಸ್ ಡೈರೆಕ್ಟಿವ್ ಅನ್ನು ಜಾರಿಗೆ ತರ್ತಾ ಇದೆ. ಇದು ಏನಪ್ಪ ಅಂದರೆ ಯಾವ ದೇಶದ ಉದ್ಯಮಗಳು ಕಾರ್ಪೊರೇಟ್ ಕಂಪನಿಗಳು ಮಾನವ ಹಕ್ಕು ಮತ್ತು ಪರ್ಯಾವರಣದ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ವೋ, ಅಂದರೆ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ಗೆ ತಕ್ಕ ಹಾಗೆ ಅವರು ನಡ್ಕೊಳ್ಳೋದಿಲ್ವೋ ಅಂಥ ಕಂಪನಿಗಳ ಒಟ್ಟು ರೆವಿನ್ಯೂ ಏನಿದೆ ಅದರ ಮೇಲೆ 5% ದಂಡ ವಿಧಿಸ್ತೀವಿ ಅಂತ ಯುರೋಪ್ ಹೇಳ್ತಾ ಇದೆ. ಈ ಕತಾರ್ ಇದೆಯಲ್ಲ, ಇದು ಯುರೋಪಿಯನ್ ಯೂನಿಯನ್ ಹೇಳುವ ಯಾವ ಸ್ಟ್ಯಾಂಡರ್ಡ್ ಅನ್ನು ಪಾಲಿಸೋದಿಲ್ಲ. ಹೀಗಾಗಿ ಅವರ ಮೇಲೆ 5% ಫೈನನ್ನು ಹಾಕಲೇಬೇಕಾಗುತ್ತೆ. ಅವರಾದರೂ ಫೈನ್ ಹಾಕಿಸ್ಕೊಂಡು ಯಾಕೆ ವ್ಯಾಪಾರ ಮಾಡ್ತಾರೆ? ಯುರೋಪಿಗೆ ಗ್ಯಾಸ್ ಕೊಡದೇ ಇದ್ದರೂ ಅವ್ರಿಗೇನು ಸಮಸ್ಯೆ ಇಲ್ಲ, ಆದರೆ ಗ್ಯಾಸ್ ಸಿಗದೇ ಇದ್ದರೆ ಯುರೋಪಿಗೆ ಸಮಸ್ಯೆ ಆಗುತ್ತೆ. ಸೊ ಕತಾರ್ ಈ CSDD ಡೈರೆಕ್ಟಿವ್ ಅನ್ನು ವಿರೋಧಿಸಿ ಗ್ಯಾಸ್ ಸಪ್ಲೈಯನ್ನು ಯುರೋಪಿಗೆ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದೆ. ಹಾಗೇನಾದರೂ ಆದರೆ ಈ ಬಾರಿಯ ಚಳಿಗಾಲ ಅನ್ನೋದು ಯುರೋಪಿಗೆ ಅಕ್ಷರಶಃ ನರಕವಾಗಿ ಬದಲಾಗುತ್ತೆ. ಗೆಳೆಯರೆ, ಲಾನಿನಾದ ಪರಿಣಾಮ ಈ ಬಾರಿ ಯುರೋಪಿಯನ್ ಯೂನಿಯನ್ ವಿಪರೀತ ಪ್ರಮಾಣದ ಚಳಿಯನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಹೀಗಾಗಿ ಅಲ್ಲಿ ಇಂಧನದ ಬೇಡಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆ ದೇಶಗಳಲ್ಲಿ ಹೀಟರ್ ಅನ್ನ ಬಳಸದೆ ಜನ ಬದುಕೋದು ಕಷ್ಟ ಆಗುತ್ತೆ. ಹೀಟರ್ಗೆ ವಿದ್ಯುತ್ ಬೇಕು, ಅದರ ತಯಾರಿಗೆ ಕೂಡ ನ್ಯಾಚುರಲ್ ಗ್ಯಾಸ್ ಅನ್ನೇ ಅಲ್ಲಿ ಬಳಸ್ತಾರೆ. ಹೀಗಾಗಿ ಗ್ಯಾಸ್ಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಸರಬರಾಜು ಕಡಿಮೆ ಆದರೆ ಸಹಜವಾಗಿ ಅದರ ಬೆಲೆ ಕೂಡ ಹೆಚ್ಚಾಗುತ್ತೆ. ಅದರ ಹೊರೆ ಜನರ ಮೇಲೆ ಬೀಳಬೇಕು. ಈಗಾಗಲೇ ಹಣದುಬ್ಬರ, ಆರ್ಥಿಕ ಸಮಸ್ಯೆಗಳು, ರಾಜಕೀಯ ಅಸ್ಥಿರತೆಯನ್ನು ಎದುರಿಸ್ತಾ ಇರೋ ಯುರೋಪಿಗೆ ಈಗ ಗ್ಯಾಸ್ನ ಅಭಾವ ಬೇರೆ ಉಂಟಾಗ್ತಾ ಇದೆ. ಈ ಸಂದರ್ಭದಲ್ಲೇ ಯುಕ್ರೇನ್ ರಷ್ಯಾದ ಗ್ಯಾಸು ಯುರೋಪಿಯನ್ ದೇಶಗಳಿಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಕೂತಿರೋದು. ಇಷ್ಟು ದಿನ ಬೆಂಬಲವಾಗಿ ನಿಂತವರಿಗೆ ಯುಕ್ರೇನ್ ಹೊಸ ವರ್ಷಕ್ಕೊಂದು ಅದ್ಭುತವಾದ ಗಿಫ್ಟ್ ಅನ್ನೇ ಕೊಡ್ತಾ ಇದೆ. ಇನ್ನು ಯುಕ್ರೇನಿನ ಈ ನಿರ್ಧಾರದ ವಿರುದ್ಧ ಸ್ಲೋವೇಕಿಯಾ ಹಾಗೂ ಹಂಗೇರಿಯಾ ಪ್ರಧಾನಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯುಕ್ರೇನಿನ ಪೈಪ್ಲೈನ್ ಇಲ್ಲ ಅಂದ ಕೂಡಲೇ ನಾವು ರಷ್ಯಾ ಜೊತೆಗಿನ ವ್ಯಾಪಾರವನ್ನು ನಿಲ್ಲಿಸ್ತೀವಿ ಅಂದ್ಕೊಂಡ್ರೆ ಅದವರ ಮೂರ್ಖತನವಾಗುತ್ತೆ ಅಂತ ಸ್ಲೋವೇಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಹೇಳಿದ್ದಾರೆ. ಹಂಗೇರಿ ಕೂಡ ಈಗ ರಷ್ಯಾದಿಂದ ನೇರವಾಗಿ ಗ್ಯಾಸ್ ತರಿಸ್ಕೊಳ್ಳೋದಕ್ಕೆ ಪರ್ಯಾಯ ಮಾರ್ಗಗಳನ್ನು ಹುಡುಕೊಳ್ತಾ ಇದೆ. ಒಟ್ಟಾರೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧ ಯುರೋಪಿಯನ್ ಯೂನಿಯನ್ ಅನ್ನು ಕೂಡ ಒಡೆದು ಹಾಕ್ತಾ ಇದೆ. ಇದು ಗೆಳೆಯರೆ, ಯುರೋಪಿಯನ್ ಯೂನಿಯನ್ಗೆ ಯುಕ್ರೇನ್ ರಷ್ಯಾದ ಗ್ಯಾಸ್ ಅನ್ನು ನಿಲ್ಲಿಸಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.